ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು ದುಡ್ಡು ಕಾಸು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ ಯಾವ ಒಂದು ಸ್ವಿಚ್ ವರ್ಡ್ಸ್ ಇದೆ, ಸೊ ಯಾವ ಸ್ವಿಚ್ ವರ್ಡ್ಸ್ನ ನಾವು ಯೂಸ್ ಮಾಡಿಕೊಂಡು ಹೇಗೆ ಮನಿನ ಇನ್ಕ್ರೀಸ್ ಮಾಡ್ಕೋಬೋದು, ಅಂದರೆ ದುಡ್ಡು ಕಾಸನ್ನ ಚೆನ್ನಾಗಿ ಡೈಲಿ ನಮ್ಮದು ರೊಟೀನಲ್ಲಿ ಹೇಗೆ ಜಾಸ್ತಿ ದುಡ್ಡು ಬರೋಂಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು, ಅದ್ರ ಬಗ್ಗೆ ಟಿಪ್ಸ್ ಕೊಡ್ತಾ ಇದ್ದೀನಿ. ಸೊ ಅದ್ರ ಜೊತೆಗೇ ನಾನು ರಿಲೇಷನ್ಶಿಪ್ ಬಗ್ಗೆನೂ ಒಂದು ಸ್ವಿಚ್ ವರ್ಡ್ ಇದೆ, ಸೊ ಅದ್ರದ್ದು ಹೇಳ್ತೀನಿ. ಪ್ಲಸ್ ಹುಡುಗಿರ್ಗಳಿಗೆ ಇವಾಗಿನ ಇತ್ತೀಚಿನ ದಿನಗಳಲ್ಲಿ ಪೀರಿಯಡ್ಸ್ ಆಗುವಾಗ ತುಂಬ ಪೇನ್ ಥರ ಆಗುತ್ತಲ್ವಾ, ಸೊ ಹೆಲ್ತ್ದು ನಾನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಒಂದು ಸ್ವಿಚ್ ವರ್ಡ್ ಆಗಿರುತ್ತೆ, ಆಯಿತಾ? ಮತ್ತು ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳಿಗೆ ಅಂದರೆ ಹುಡುಗಿರ್ಗಳಿಗೆ ಪೀರಿಯಡ್ಸ್ ಆಗುವಾಗ ಒಂದು ಸ್ವಲ್ಪ ಪೇನ್ ಆದಂಗೆ ಆಗುತ್ತಲ್ಲ, ಹೊಟ್ಟೆ ನೋವು ಥರ ಬರುತ್ತೆ. ಸೊ ಅದಕ್ಕೆ ಯಾವ ಒಂದು ಸ್ವಿಚ್ ವರ್ಡ್ ಯೂಸ್ ಮಾಡಿದ್ರೆ ಸ್ವಲ್ಪ ಹೊಟ್ಟೆ ನೋವು ರಿಲ್ಯಾಕ್ಸ್ ಆಗುತ್ತೆ ಅಂತ, ಸೊ ಹೆಲ್ತ್ಗೆ ಸಂಬಂಧಪಟ್ಟಿರಂಗೆ. ಮತ್ತು ಹೆಲ್ತ್ ರಿಲೇಟೆಡ್ ನಾನು ಒಂದು ವ್ಲಾಗ್ ಮಾಡಿದ್ದೀನಿ ಫ್ರೆಂಡ್ಸ್. ಆ್ಯಕ್ಚುಲಿ ಏನು ಗೊತ್ತಾ, ಯಾವುದ್ಯಾವುದೋ ವ್ಲಾಗ್ಸ್ಗೆ ಎಷ್ಟೊಂದು ವ್ಯೂಸ್ ಬರುತ್ತೆ. ನಾನು ತುಂಬ ಚೆನ್ನಾಗಿರೋದು ಒಂಥರ ಡಿಫ್ರೆಂಟ್ ಆಗಿರೋ ವ್ಲಾಗೇ ಮಾಡಿರೋದು, ಬಟ್ ತುಂಬ ಓಡಿಲ್ಲ ಅದು. ಆ್ಯಕ್ಚುಲಿ ನನಗೆ ಒಂಥರ ಆಯ್ತು, ಯಾಕೆಂದರೆ ಅದರಲ್ಲಿ ಏನು ಗೊತ್ತಾ, ತುಂಬ ಚೆನ್ನಾಗಿ ನಮ್ಮ ಬಾಡಿನಲ್ಲಿರುವ ಡಿಟಾಕ್ಸ್ನ ಹೇಗೆ ತೆಗಿಬೋದು ಅಂತ, ಒಂದು ಈರುಳ್ಳಿನಲ್ಲಿ ಮೆಡಿಸನ್ ಇಟ್ಬಿಟ್ಟು ಅದು ಹೇಗೆ ಮಾಡೋದು ಪಂಚಕರ್ಮ ಮೆಥಡಲ್ಲಿ ಹೇಳಿರೋದು, ಅದು ಆ ಒಂದು ವ್ಲಾಗಲ್ಲಿದೆ. ಸೊ ಯಾರ್ಯಾರು ನೋಡಿಲ್ಲ ಅಂದರೆ ಆ ವ್ಲಾಗ್ನ ಚೆಕ್ ಮಾಡಿ. ಅದೇನು ಗೊತ್ತಾ, ಪಿಗ್ಮೆಂಟೇಷನ್ ಇರ್ಬೋದು, ಶುಗರು, ಬಿ ಪಿ, ಮತ್ತು ನಿಮ್ಮದು ಥೈರಾಯ್ಡ್ ಇಶ್ಯೂಸ್ ಇರುತ್ತಲ್ಲ, ಎಲ್ಲ ಕಂಟ್ರೋಲಿಗೆ ಬರುತ್ತೆ. ಕೊಲೆಸ್ಟ್ರಾಲ್ ಕೂಡ ಕಂಟ್ರೋಲಿಗೆ ಬರುತ್ತೆ. ತುಂಬಾ ಸೂಪರ್ಬ್ ಆಗಿರುವಂತಹ ಒಂದು ರೆಮಿಡಿ ಆಗಿರುತ್ತೆ. ಸೊ ನಾನು ಅದನ್ನು ನಿಮಗೆ ತೋರಿಸ್ತಾ ಇಲ್ವಾ, ಸೊ ನಾನು ಅದನ್ನು ಪ್ರಯೋಗ ಮಾಡಿದ್ದೆ, ಆಯಿತಾ? ಒಂದು ಸ್ವಲ್ಪ ನನಗೆ ಲೈಟ್ ಬ್ರೌನಲ್ಲಿ ಬಂದಿತ್ತು. ಯಾಕೆ ಅಂದರೆ ನಂದು ಅಷ್ಟೊಂದು ಟಾಕ್ಸಿನ್ ಇಲ್ಲ ಬಾಡಿಲಿ, ಆಯಿತಾ? ಡಿಟಾಕ್ಸ್ ವಾಟರ್ ಎಲ್ಲ ನಾನು ತುಂಬ ಕುಡಿತಾ ಇರ್ತೀನಿ, ಮತ್ತು ಹೆಲ್ತ್ ರಿಲೇಟೆಡ್ದು ಏನೇನೋ ಮಾಡ್ತಾ ಇರ್ತೀನಲ್ಲ ನಾನು. ಸೊ ಅದರಿಂದ ನನಗೆ ಲೈಟ್ ಬ್ರೌನಲ್ಲಿತ್ತು. ತುಂಬ ಜಾಸ್ತಿ ಟಾಕ್ಸಿನ್ ಇದ್ದರೆ ಫುಲ್ ಡಾರ್ಕ್ ಬ್ಲ್ಯಾಕ್ ಕಲರಲ್ಲಿ ಆಗಿರುತ್ತೆ. ಸೊ ಅವಾಗೆಲ್ಲ ರಿಮೂವ್ ಆದಷ್ಟು ನಿಮ್ಗೆ ಒಳ್ಳೆಯದು. ಈವನ್ ನಿಮ್ಮದು ಸ್ಕಿನ್ನು ಚೆನ್ನಾಗಾಗುತ್ತೆ, ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಪ್ಲಸ್ ಹೆಲ್ತ್ದು ಏನೇ ಒಂದು ಸಮಸ್ಯೆ ಇದ್ರೂ ಅದು ಪರಿಹಾರ ಆಗುತ್ತೆ. ಸೊ ಆ ವ್ಲಾಗ್ನ ಚೆಕ್ ಮಾಡಿ. ಸೊ ಬನ್ನಿ ಮತ್ತೆ ವಾಪಸ್ ಬರ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಫಸ್ಟ್ನೇ ಇದು ಹೇಳ್ಕೊಂಡು ಹೋಗ್ತೀನಿ. ಅಂದರೆ ಮನಿದು ಇನ್ಕ್ರೀಸ್ ಆಗೋಕ್ಕೆ, ದುಡ್ಡು ಕಾಸು ನಿಮ್ಮ ಹತ್ರ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ ಯಾವ ಒಂದು ಸ್ವಿಚ್ ವರ್ಡ್ನ ನೀವು ಯೂಸ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ ನನ್ನ ಕೈ ಮೇಲೆ ಬರ್ಕೊಂಡಿದ್ದೀನಿ. ಸೊ ಫಸ್ಟ್ನೇದು ಇನ್ಫನೈಟ್ದು ಹೇಳ್ತೀನಿ, ಅಂದರೆ 8 ಬರ್ಕೊಂಡಿರ್ತೀವಲ್ಲ, ಸೊ ಅದು ವೀನಸ್ ಮೌಂಟಲ್ಲೇ ಬರೀಬೇಕಾಗುತ್ತೆ. ಹುಡುಗಿರಾದರೆ ಎಡಗೈ ಬರೀಬೇಕು, ಹುಡುಗರಾದರೆ ಬಲಗೈನಲ್ಲಿ ಬರ್ಕೋಬೇಕಾಗುತ್ತೆ. ಸೊ ಅದು ಏನು ಅಂದರೆ ಮನಿ ಫ್ಲೋನ ಚೆನ್ನಾಗಿ ಮಾಡುತ್ತೆ, ಆಯಿತಾ? ಸೊ ಯಾವಾಗ ನಾವು ಈ ಥರ ವೀನಸ್ ಮೌಂಟಲ್ಲಿ ಬರ್ಕೋತೀವೋ, ಸೊ ಅದು ಚೆನ್ನಾಗಿ ದುಡ್ಡು ಸೇರೋದಕ್ಕೆ ಅದು ಇದು ಮಾಡುತ್ತೆ. ಸೊ ನೋಡಿ, 8 ಅನ್ನೋದು ಒಂದು ಸಿಂಬಲ್ ಏನಿರುತ್ತೋ, ಸೊ ಎಲ್ಲೂ ಅದಕ್ಕೆ ಎಂಡೇ ಇಲ್ಲ, ಸುತ್ತಾನೆ ಇರುತ್ತೆ. ಈವನ್ ನಿಮಗೆ ಗೊತ್ತಿರ್ಬೋದು, ಪಾರ್ಕಲ್ಲೆಲ್ಲ ನೀವು ನೋಡಿರ್ತೀರ, ವಾಕಿಂಗ್ ಎಲ್ಲ ಮಾಡ್ತಿರ್ತಾರಲ್ವ, 8 ಸಿಂಬಲ್ದು ಹಾಕ್ಕೊಂಡು ಮಾಡ್ತಾ ಇರ್ತಾರಲ್ಲ. ಸೊ ಇನ್ಫನೈಟ್ದು ಏನು ಅಂದರೆ, ಸೊ ಅದು ಒಂಥರ ಮನಿದು ಅಬಂಡೆನ್ಸು, ಆಯಿತಾ? ಅದಕ್ಕೆ ಎಂಡೇ ಇಲ್ಲ. ಸೊ ಅದನ್ನು ತುಂಬ ನಾನು ಏನು ಹೇಳ್ತೀನಿ ನಿಮಗೆ ಅಂದರೆ, ಡೈಲಿ ಬರ್ಕೊಳ್ಳಿ. ಅದು ಹೆಂಗೆ ಬರೀಬೇಕು ಅಂದರೆ, ನೀವು ಡಾರ್ಕ್ ಗ್ರೀನ್ ಕಲರ್ ಮಾರ್ಕರಲ್ಲಾರ ಬರೀರಿ, ಇಲ್ಲ ಸ್ಕೆಚ್ ಪೆನ್ನಲ್ಲಿ ಬರೀರಿ. ಪೆನ್ನಲ್ಲಿ ಬರೀಬೇಡಿ. ಪೆನ್ನಲ್ಲಿ ಬರೋದ್ರೆ ಏನು ಗೊತ್ತಾ, ಒಂದು ಸ್ವಲ್ಪ ತಿರುತ್ತೆ, ಆಮೇಲೆ ಅಳಿಸೋಗುತ್ತೆ. ಸೊ ಅದಕ್ಕಿಂತ ಏನು ಮಾಡಿ ಅಂದರೆ, ಸ್ಕೆಚ್ ಪೆನ್ನು ಇಲ್ಲಾಂದರೆ ಮಾರ್ಕರಲ್ಲಿ ಆದಷ್ಟು ಬರೆಯೋದಕ್ಕೆ ಟ್ರೈ ಮಾಡಿ. ಸೊ ಯಾಕೆ ಹೇಳ್ತಿದ್ದೀನಿ ಅಂದರೆ, ಕೆಲವರೆಲ್ಲ ಫಸ್ಟ್ ಟೈಮ್ ನಂದು ವ್ಲಾಗ್ ನೋಡ್ತಿರಲ್ಲ, ಸೊ ಅವ್ರಿಗೆ ಗೊತ್ತಿರಲ್ಲ ಯಾವ ಥರ ಅಂದರೆ 8 ಅನ್ನೋದು ಏನು ಮೀನಿಂಗು ಅದರದ್ದು ತಿಳ್ಕೊಂಡ್ರೆ ಸೊ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಸೊ ಇವತ್ತಿನ ವ್ಲಾಗಲ್ಲಿ ಜಸ್ಟ್ ನಾನು ಸ್ವಿಚ್ ವರ್ಡ್ಸ್ದು ಹೇಳ್ತಾ ಇರೋದ್ರಿಂದ, ಸೊ ಅದರಿಂದ ಏನು ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನು ನೀವು ತಿಳ್ಕೊಬೇಕಾಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಆಯಿತಾ? ಸೊ ಸ್ವಿಚ್ ವರ್ಡ್ ಹೇಗೆ ಅದು ಕೆಲಸ ಮಾಡುತ್ತೆ ಅಂದರೆ, ನಾನು ಹೇಳಿದ್ನಲ್ಲ, ಯಾವುದೇ ಒಂದು ಸ್ವಿಚ್ನ ಆನ್ ಮಾಡಿದಾಗ ಅದು ವರ್ಕ್ ಮಾಡುತ್ತೆ. ಇವಾಗ ಒಂದು ಲೈಟ್ ರೂಮಲ್ಲಿ, ಈಗ ನೋಡಿ ನಾನು ಲೈಟ್ ಹಾಕ್ಕೊಂಡು ಕೂತಿದ್ದೀನಿ, ಬೆಳಕು ಬರ್ತಾ ಇದೆ. ಸೊ ಲೈಟ್ ಆಫ್ ಮಾಡಿದ್ರೆ ಲೈಟ್ ಆಫ್ ಆಗುತ್ತೆ, ಬೆಳಕೇ ಇರಲ್ಲ. ಸೊ ಏನೇ ಒಂದು ನಮ್ಮ ಕೆಲಸ ಆಗಬೇಕು ಅಂದರೆ ಆನ್ ಮಾಡಿದ್ರೆ ಮಾತ್ರ ಅದು ಕೆಲಸ ಸ್ಟಾರ್ಟ್ ಆಗುತ್ತೆ, ಆಫ್ ಮಾಡಿದಾಗ ಕೆಲಸ ಆಗಲ್ಲ. ಸೊ ಆ ಥರ ಅಂದ್ಕೊಳ್ಳಿ. ಈವನ್ ನೀವು ಒಂದು ಕಾರ್ ಡ್ರೈವ್ ಮಾಡ್ಬೇಕಾದ್ರೂ, ಕಾರ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಆ ಬಟನ್ ಪ್ರೆಸ್ ಮಾಡಿದಾಗ ಮಾತ್ರ, ಸ್ವಿಚ್ ಆನ್ ಮಾಡಿದಾಗ ಮಾತ್ರ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ಸೊ ಆ ಥರ ಅಂತ ಅರ್ಥ ಮಾಡ್ಕೊಳ್ಳಿ. ಸ್ವಿಚ್ ವರ್ಡ್ಸ್ದು ನಾನು ಇವತ್ತಿನ ವ್ಲಾಗ್ನಲ್ಲಿ ಹೇಳ್ತಾ ಇರೋದು. ಸೊ ನಿಮಗೆ ಸಡನ್ ಮನಿ ನೀಡಿದ್ದಾಗ, ಅಂದರೆ ತಕ್ಷಣಕ್ಕೆ ಮನಿದು ಅಗತ್ಯ ಇದ್ದಾಗ, ಸೊ ಅದಕ್ಕೆ ಒಂದು ತುಂಬ ಅದ್ಭುತವಾದ ಒಂದು ನಂಬರ್ ಇದೆ. ಸೊ ಅದನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 520741 ಅಂತ. ಸೊ ಇನ್ನೊಂದು ಸಲ ಹೇಳ್ತೀನಿ, 520741. ಸೊ ಈ ಒಂದು ನಂಬರ್ನ ರಿಸ್ಟ್ ಮೇಲೆ ಬರೀಬೇಕಾಗುತ್ತೆ. ಸೊ ಇದನ್ನು ಮಣಿಬಂಧ ಅಂತ ಕರೀತಾರೆ, ಈ ಒಂದು ಪಾಯಿಂಟನ್ನು. ಸೊ ಅಲ್ಲಿ ನೀವು ಬರ್ಕೊಳ್ಳೋದ್ರಿಂದ ರಿಸ್ಟ್ ಮೇಲೆ ನಾನು ಹೇಳ್ತಾ ಇರೋದು. ಸೊ ಅಲ್ಲಿ ಬರ್ಕೊಂಡು ಕೆಳಗಡೆ 1176 ಅನ್ನೋದು ಯೂನಿವರ್ಸಲ್ ನಂಬರ್ ಆಗಿರುತ್ತೆ. ಸೊ ಮ್ಯಾನಿಫೆಸ್ಟೇಷನ್ ನಂಬರ್ ಅದು. ಸೊ ನೀವೇನೇ ಒಂದು ಕೇಳ್ಕೊಂಡ್ರು ಅದು ಕ್ಲಿಕ್ ಆಗುತ್ತೆ ಸಡನ್ನಾಗಿ, ಓಕೆ?
ಸೊ ಆ ಥರ ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ. ನಾನು ಆ್ಯಕ್ಚುಲಿ ಯಾವಾಗಲೂ ಬರ್ಕೊಂಡಿರ್ತೀನಿ. ಒಂದೊಂದು ಸಲ ಕೆಲಸ ಮಾಡ್ಬೇಕಾದ್ರೆ ಹಳ್ಸೋಗ್ತಾ ಇರುತ್ತೆ, ಮತ್ತು ಪುನಃ ನಾನು ಬರ್ಕೋತಾ ಇರ್ತೀನಿ. ಸೊ ಅದು ನನಗೇನು ಇಷ್ಟನೋ ಅದು ಸಿಗುತ್ತೆ. ಸೊ ಆ ಥರ ಮ್ಯಾನಿಫೆಸ್ಟೇಷನ್ದು 1176 ನೀವು ಯಾವುದಕ್ಕೆ ಬೇಕಾದ್ರೆ ಕೇಳ್ಕೊಬೋದು. ಮೇಲ್ಗಡೆ ಬರ್ದಿರೋ ನಂಬರಲ್ಲಿ ಏನು ಅಂದರೆ ದುಡ್ಡುಗೆ ತುಂಬ ಚೆನ್ನಾಗಿ ಕ್ಲಿಕ್ ಆಗಂಗೆ ಮಾಡುತ್ತೆ. ಸೊ ಅದನ್ನು ನೋಟ್ ಮಾಡ್ಕೊಳ್ಳಿ. ನಾನು ಅದನ್ನು ತೋರಿಸ್ತೀನಿ ರೀ ನಂಬರ್. ಲಾಸ್ಟಲ್ಲೆಲ್ಲ ಒಂದು ಚೀಟಿಲಿ ಬರ್ದು ತೋರಿಸ್ತೀನಿ. ಸೊ ಇನ್ನೊಂದು ನಂಬರ್ ಇದೆ. ಸೊ ಯಾವ ಥರ ನಂಬರು ಅದು ಅಂದರೆ, ನೀವೇನಾರ ಒಂದು ವರ್ಕಿಂಗ್ ಪ್ಲೇಸಲ್ಲಿ ಇರ್ತೀರ ಅಂದ್ಕೊಳ್ಳಿ, ಏನಾರ ಕೆಲಸ ಮಾಡ್ತಾ ಇರ್ತೀರಾ, ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಯಾರ್ಯಾರೋ ಒಬ್ಬರು ನೆಗೆಟಿವ್ ಮೈಂಡ್ ಸೆಟ್ ಇರೋ ಜನ ಇರ್ತಾರೆ ಅಂದ್ಕೊಳ್ಳಿ. ಸೊ ನಿಮ್ದು ಏನೇ ಒಂದು ಕೆಲಸ ಆಗಬೇಕಾದ್ರು ಹಾಡೇ ತಡೆ ಥರ ಆಗ್ತಿರುತ್ತೆ. ಸಡನ್ನಾಗಿ ಏನಾರ ಒಂದು ಕಾರ್ ತೊಗೋಬೇಕು ಅಂದ್ಕೊಂಡಿರ್ತೀರ, ಒಂದು ಮನೆ ತೊಗೋಬೇಕು ಅಂದ್ಕೊಂಡಿರ್ತೀರ, ಒಂದು ಸೈಟ್ ತೊಗೋಬೇಕು ಅಂದ್ಕೊಂಡಿರ್ತೀರ, ಸಡನ್ನಾಗಿ ಇದು ಫ್ಲಾಪ್ ಆಗ್ತಾ ಇರುತ್ತೆ. ಯಾಕೆ ಅಂದರೆ ನೆಗೆಟಿವ್ ಪೀಪಲ್ಲು ಸುತ್ತಮುತ್ತನೇ ಇರ್ತಾರೆ. ಸೊ ಅದು ನಿಮ್ಮ ಅವರ ಮೇಲೆ ಬಂದು ಅಟ್ಯಾಕ್ ಮಾಡಿದಾಗ, ಅಂದರೆ ಅವ್ರದ್ದು ಒಂದು ಏನು ಎನರ್ಜಿ ಕಳಿಸ್ತಾರೋ ನೆಗೆಟಿವ್ದು, ಸೊ ಅದು ನಿಮ್ಮ ಅವರ ವೀಕ್ ಇದ್ದಾಗ ಈಸಿಯಾಗಿ ಕ್ಯಾಚ್ ಮಾಡುತ್ತೆ. ಸೊ ಆ ಥರ ಈಸಿಯಾಗಿ ಅದು ಕ್ಯಾಚ್ ಮಾಡಬಾರ್ದು ಅಂದರೆ ನಮ್ಮ ಅವರನ್ನ ಪ್ರೊಟೆಕ್ಟಿವ್ ಆಗಿ ಇಡಬೇಕು. ಸೊ ನಾನು ಹೇಳಿದ್ನಲ್ಲ, ಸಾಲ್ಟ್ ಮತ್ತು ಟರ್ಮರಿಕ್ ಹಾಕೊಂಡು ಡೈಲಿ ಸ್ನಾನ ಮಾಡಿ ಬಕೆಟಲ್ಲಿ ಹಾಕ್ಬಿಟ್ಟು ಸ್ನಾನ ಮಾಡೋದ್ರಿಂದ ನಮ್ಮ ಅವರ ಒಂದು ಕ್ಲೆನ್ಸ್ ಆಗಿರುತ್ತೆ. ಸೊ ಅದೇ ಥರ ನಿಮ್ಮ ಬಾಡಿ ಫುಲ್ ಟೈಮ್ ಎನರ್ಜೆಟಿಕ್ ಆಗಿರಬೇಕು ಅಂದರೆ ಅದಕ್ಕೂ ಒಂದು ಸ್ವಿಚ್ ವರ್ಡ್ ಇದೆ. ಸೊ ಅದು ಹೇಳಲ್ಲ. ಸೊ ಅದು ಯಾವುದು ಅಂದರೆ 01 ಅಂತ. 01 ಆ ಒಂದು ಸ್ವಿಚ್ ವರ್ಡ್ನ ನೀವು ಕೈ ಮೇಲಾರ ಬರ್ಕೋಬೋದು, ಇಲ್ಲ ಕಾಲ ಹತ್ರ ಬರ್ಕೋಬೋದು. ಹುಡುಗಿರಾದರೆ ಎಡಗೈ ಯೂಸ್ ಮಾಡಿ, ಹುಡುಗರಾದರೆ ಬಲಕೈ ಯೂಸ್ ಮಾಡಿ. ಸೊ ಅದರಲ್ಲಿ ನೀವು ಎಲ್ಲಿ ಬೇಕಾದ್ರೆ ಬರಿಬೋದು, ಕೈನಲ್ಲಿ ಇಲ್ಲ ಕಾಲಿನಲ್ಲೇ ಬರಿಬೇಕಾಗತ್ತೆ. ಅದು ಎಲ್ಲಿ ಬರಿಬೇಕು ಅಂದರೆ ನೋಡಿ, ಈ ಒಂದು ಪೋರ್ಷನ್ನು ಕೈದು ಭಾಗ ಮತ್ತು ಈ ಥರ ರಿಸ್ಟ್ ಮೇಲೆ ಬರಿಬೋದು, ಅಥವಾ ಈ ಕಡೆ ಸೈಡ್ಸಲ್ಲೆಲ್ಲರೂ ಹಾಕೋಬೋದು, ಮತ್ತು ಕಾಲ ಹತ್ರ. ಸೊ ಎಲ್ಲಿ ಬೇಕಾದ್ರೆ ಮಾಡಿ. ನಿಮ್ಗೆ ಅಕಸ್ಮಾತ್ ಎಲ್ಲ ನೋಡ್ತಾರೆ ಅನ್ನೋದಿದ್ರೆ ಕಾಲ ಹತ್ರನೇ ಹಾಕ್ಕೊಳ್ಳಿ, ಪರವಾಗಿಲ್ಲ, ನೋ ಇಶ್ಯೂಸ್. ಒಟ್ಟಿನಲ್ಲಿ ಏನು ಅಂದರೆ ಅದು ನಿಮ್ಮ ಒಂದು ಬಾಡಿನಲ್ಲಿ ಇದ್ದಾಗ, ಸೊ ಯಾರೇ ಒಬ್ಬರು ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದರೆ, ಏನಾರ ನೆಗೆಟಿವ್ ಆಗಿ ಕಮೆಂಟ್ ಪಾಸ್ ಮಾಡೋದು, ಈಸಿಯಾಗಿ ನೀವು ಏನಾರ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇರ್ತೀರಾ, ಅಡೆತಡೆಗಳಾಗ್ತಾ ಇರುತ್ತೆ ಅಂದ್ಕೊಳ್ಳಿ. ಸೊ ಅದು ಏನಕ್ಕಾಗತ್ತೆ ಅಂದರೆ, ಬೇರೆಯವ್ರದ್ದು ಒಂದು ನೆಗೆಟಿವ್ ವೈಬ್ಸು ನಿಮ್ಮ ಹತ್ರ ಬರ್ತಾ ಇರುವಾಗ ಅದನ್ನು ಸ್ಟಾಪ್ ಮಾಡುವಂತಹ ಮೆಥಡು 01 ಆಗಿರುತ್ತೆ. ಸೊ ವಿಡಿಯೋ ಅಕಸ್ಮಾತ್ ಲೆಂತಿ ಆದರೂ ಪರವಾಗಿಲ್ಲ, ಬಿಕಾಸ್ ನಾನು ಇನ್ನೂ ತುಂಬ ಒಂದು 2-3 ಪಾಯಿಂಟ್ಸ್ ಹೇಳಬೇಕು ಅದಕ್ಕೋಸ್ಕರ. ಸೊ ಫುಲ್ ವೀಡಿಯೋ ವಾಚ್ ಮಾಡಿ ಅಂತ ಕೇಳ್ತೀನಿ. ಆವಾಗಲೇ ಏನು ಗೊತ್ತಾ, ಯೂಟ್ಯೂಬಲ್ಲಿ ಜಾಸ್ತಿ ರೀಚ್ ಆಗೋಕ್ಕೆ ಸಾಧ್ಯ. ನೀವು ಅರ್ಧಂಬರ್ಧ ನೋಡಿಬಿಟ್ಟು ಸ್ಕಿಪ್ ಮಾಡಿ ನೋಡಿದ್ರೆ ಜಾಸ್ತಿ ಜನಕ್ಕೆ ಇದು ರೀಚ್ ಆಗೋಲ್ಲ. ಸೊ ನೆಕ್ಸ್ಟ್ ಹೇಳ್ತೀನಿ ಬನ್ನಿ. ಇನ್ನೊಂದು ಸೂಪರ್ಬ್ ಆಗಿರುವಂತಹ ಒಂದು ಸ್ವಿಚ್ ವರ್ಡ್ ಹೇಳ್ಕೊಡ್ತೀನಿ. ಏನು ಅಂದರೆ ಸ್ವಿಚ್ ವರ್ಡಲ್ಲಿ ಸೆಂಟೆನ್ಸ್ ಥರನೇ ಬರುತ್ತೆ. ಸೊ ಹುಡುಗರಿಗಾದ್ರೆ ಏನು ಅನ್ಕೋಬೇಕು ನೀವು ಯಾವಾಗಲೂ ಅಂದರೆ, ಐ ಆಮ್ ಕಿಂಗ್ ಅಂತ, ನಾನು ರಾಜ ಅಂತ. ಸೊ ರಾಜ ಅಂದು ಇಮ್ಯಾಜಿನ್ ಮಾಡಿ, ರಾಜ ಅವ್ರು ಹೇಗೆ ರಾಯಲ್ ಲೈಫ್ನ ಲೀಡ್ ಮಾಡಿರೋ, ಅಂದರೆ ಯಾವಾಗಲೂ ದುಡ್ಡು ಕಾಸು ಚೆನ್ನಾಗಿರುತ್ತೆ, ತುಂಬ ರಾಯಲ್ ಆಗಿ ಇರ್ತೀರಾ ನೀವು ಅಂತ. ಸೊ ಅದಕ್ಕೆ ಯಾವಾಗಲೂ ಏನು ಗೊತ್ತಾ, ಅದು ಒಂದು ಪಾಸಿಟಿವ್ ಅಫರ್ಮೇಷನ್ ಆಗಿರೋದ್ರಿಂದ ಹುಡುಗರಾದರೆ ಏನು ಅಂದ್ಕೊಳ್ಳಿ ಅಂದರೆ ಐ ಆಮ್ ಕಿಂಗ್ ಅಂತ ಹೇಳ್ಕೊಡಿ. ಹುಡುಗಿರಾದರೆ ಐ ಆಮ್ ಕ್ವೀನ್ ಅಂತ. ಕ್ವೀನ್ ಅಂದ್ರೇನು, ರಾಣಿ. ಸೊ ರಾಣಿದು ಇಮ್ಯಾಜಿನ್ ಮಾಡಿ. ರಾಣಿ ಎಲ್ಲ ಏನು ಗೊತ್ತಾ, ಪ್ರಿನ್ಸಸ್ಗೂ ಕ್ವೀನ್ಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಪ್ರಿನ್ಸ್ಗೂ ಮತ್ತು ಕಿಂಗ್ಗೂ ಡಿಫ್ರೆನ್ಸ್ ಇದೆ, ಹೇಳ್ಬಿಡ್ತೀನಿ. ಏನು ಅಂದರೆ, ಪ್ರಿನ್ಸೆಸ್ ಅಂದರೆ ಏನು ಅಂದರೆ ತುಂಬ ಮುದ್ದು ಮಾಡಿ ಬೆಳೆಸಿರ್ತಾರೆ, ಅವ್ರಿಗೆ ಅಷ್ಟೊಂದು ಇದನ್ನು ಫೇಸ್ ಮಾಡೋಕ್ಕೆ ಗೊತ್ತಿರಲ್ಲ. ಅದೇ ಕ್ವೀನ್ ಅಂದರೆ ಇಮ್ಯಾಜಿನ್ ಮಾಡಿ, ಈಗ ರಾಣಿರು ಹೇಗೆ ಅವರು ಅವ್ರದ್ದು ಲೈಫ್ ಸ್ಟೈಲ್ದು ತೊಗೊಂಡ್ರೆ ಹೇಗೆ ರಾಯಲ್ ಆಗಿ ಬದುಕಿದ್ರು ಅಂತ, ಆ ಥರ ಬದುಕೋದು ಅಂದರೆ ಧೈರ್ಯ ಇತ್ತು ಅಂತ, ಅದ್ರ ಜೊತೆ ಧೈರ್ಯನೂ ಇರಬೇಕಲ್ವಾ. ಸೊ ಅದನ್ನು ಹೇಳಿರೋದು. ಸೊ ಪ್ರಿನ್ಸೆಸ್ ಅನ್ನೋದಕ್ಕಿಂತ ಕ್ವೀನ್ ಅಂತ ಅಂದ್ಕೊಳ್ಳಿ. ಹುಡುಗರಾದರೆ ಪ್ರಿನ್ಸ್ ಅನ್ನೋದಕ್ಕಿಂತ ಕಿಂಗ್ ಅಂತ ಅಂದ್ಕೊಳ್ಳಿ. ಸೊ ಐ ಆಮ್ ಕಿಂಗ್, ಮತ್ತು ಹುಡುಗಿರಾದರೆ ಐ ಆಮ್ ಕ್ವೀನ್ ಅಂತ. ಸೊ ಅದೇನು ಅಂದರೆ ಒಂದು ಪಾಸಿಟಿವ್ ಅಫರ್ಮೇಷನ್ ಆಗಿರೋದ್ರಿಂದ, ಸೊ ನೀವು ಏನೇ ಅನ್ಕೊತಿರೋ ಎಲ್ಲದಕ್ಕೂ ಸಕ್ಸಸ್ ಸಿಗ್ತಾ ಹೋಗುತ್ತೆ. ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಜಾಸ್ತಿ ಬರುತ್ತೆ. ಏನೇ ಒಂದು ಜಾಬ್ ನೀವು ಹುಡುಕ್ತಾ ಇದ್ರು, ಕೆಲಸಕ್ಕೆ ಏನಾರ ಇಂಟರ್ವ್ಯೂಸ್ಗೆ ಹೋಗ್ತಾ ಇದ್ರು, ಸೊ ಈ ಥರ ಹೇಳ್ಕೊಂಡು ಹೋದಾಗ ನಿಮಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇಂಪ್ರೂವ್ಮೆಂಟ್ ಆಗುತ್ತೆ, ನಿಮ್ಮ ಒಳಗೇನೆ ಧೈರ್ಯ ಬರುತ್ತೆ ಅಂತ ಅರ್ಥ. ಆಮೇಲೆ ದುಡ್ಡು ಕಾಸ್ಗೂ ಯಾವುದೇ ಒಂದು ತೊಂದರೆ ಇರಲ್ಲ. ಸೊ ಹೇಗಾರ ಬಂದು ಅದು ಮನಿದು ಕ್ಲಿಕ್ ಆಗ್ತಾ ಇರುತ್ತೆ, ಆ ಥರ. ಸೊ ಹುಡುಗಿರಾದರೆ ಐ ಆಮ್ ಕ್ವೀನ್ ಅಂತ ಅಂದ್ಕೊಳ್ಳಿ. ಸೊ ನಾನು ಯಾವಾಗಲೂ ಹಂಗೆ ಅಂದ್ಕೊಳ್ಳೋದು, ಐ ಆಮ್ ಕ್ವೀನ್ ಅಂತಲೇ ಅಂದ್ಕೊಳ್ಳೋದು, ಆಯಿತಾ. ಸೊ ಐ ಆಮ್ ಕ್ವೀನ್ ಅಂದಾಗ ಏನಾಗುತ್ತೆ ಅಂದರೆ, ಬ್ಯೂಟಿನೂ ಚೆನ್ನಾಗಿ ಬರುತ್ತೆ, ಅಂದರೆ ಮುಖ ಸೌಂದರ್ಯ ಬರುತ್ತೆ, ಲಕ್ಸುರಿ ಬರುತ್ತೆ, ಮತ್ತು ಜ್ಯುವೆಲ್ರಿ. ಸೊ ನೋಡಿ, ನಾನೆಲ್ಲ ನಿಮ್ಗೆ ಹೇಳಿದ್ನಲ್ಲ, ನಾನು ಚೆನ್ನಾಗಿ ಮ್ಯಾನಿಫೆಸ್ಟೇಷನ್ ಮಾಡಿನೇ ಗೋಲ್ಡ್ ಜ್ಯುವೆಲ್ರಿ ಎಲ್ಲ ತುಂಬ ಹಾಗೆ ಮಾಡಿ ತೊಗೊಂಡಿರೋದು. ಸೊ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ತೀನಿ. ಸೊ ನನಗೆ ಯಾವತ್ತೂ ನಾನು ಕೀಳಿರಿಮೆ ಬೆಳೆಸ್ಕೊಂಡೇ ಇಲ್ಲ. ಸೊ ಅದಂತೂ ಫ್ರ್ಯಾಂಕಾಗಿ ಹೇಳಬಲ್ಲೆ. ಯಾಕೆಂದರೆ ಯಾವಾಗಲೂ ಇರೋದು ಒಂದು ಲೈಫ್ ಅಲ್ವಾ, ನಾವು ಚೆನ್ನಾಗಿರಬೇಕು. ನಾವು ಚೆನ್ನಾಗಿ ನಮ್ಮನ್ನ ಸೆಲ್ಫ್ ಕಾನ್ಫಿಡೆನ್ಸಿಂದ ಇಟ್ಕೊಂಡಾಗ, ಸೊ ಯಾರೇನೋ ಒಂದು ನೆಗೆಟಿವ್ ಕಮೆಂಟ್ಸ್ ಹಾಕೋದಿರ್ಬೋದು, ಏನೇ ಮಾಡೋರು ಅದನ್ನ ಜಸ್ಟ್
ಕಟ್ ಇಟ್ ಆಫ್, ಅಲ್ಲೇ ಕ್ಯಾನ್ಸಲ್ ಅಂತೀನಿ, ಕಳಿಸ್ತೀನಿ ವಾಪಸ್ ಅಷ್ಟೆ. ಅದು ನನ್ನ ಒಂದು ಮೈಂಡ್ ಸೆಟ್ ಆಗಿರುತ್ತೆ. ಸೊ ಬನ್ನಿ, ಇವಾಗ ಹುಡುಗಿರ್ದು ಪೀರಿಯಡ್ಸ್ ಆದಾಗ ಅವ್ರಿಗೆ ತುಂಬಾ ಒಂಥರ ಅಂದರೆ ಕಷ್ಟ ಆಗ್ತಾ ಇರುತ್ತೆ. ಕೆಲವು ಹುಡುಗಿರ್ಗಳಿಗೆ ಪೀರಿಯಡ್ಸ್ ಆದಾಗ ಸ್ಟಮಕ್ ಏಕ್ ಬರೋದು, ಅಂದರೆ ಹೊಟ್ಟೆ ನೋವು ಬರೋದೆಲ್ಲ ಆಗುತ್ತಲ್ಲ. ಸೊ ಅದಕ್ಕೂ ಒಂದು ಸ್ವಿಚ್ ವರ್ಡ್ ಇದೆ, ಸೊ ಸ್ವಿಚ್ ಕೋಡ್ ಇದೆ, ಅದು ಹೇಳ್ಕೊಡ್ತೀನಿ ಏನು ಅಂತ. ಸೊ ಅದನ್ನು ನಾನು ಬರೆದು ತೋರಿಸ್ತೀನಿ, ಕೊನೆಯಲ್ಲಿ ಬರೀತೀನಿ. ಅದಕ್ಕೆ ಹೇಳಿದ್ದು ವೀಡಿಯೋ ಸ್ಕಿಪ್ ಮಾಡಬೇಡಿ, ಎನಿ ಟೈಮ್ ಯಾವಾಗ ಬೇಕಾದ್ರೆ ನಾನು ಇದು ಹಾಕ್ಬೋದು, ಆಯಿತಾ? ಫುಲ್ ವೀಡಿಯೋ ವಾಚ್ ಮಾಡಿ. ಸೊ ಹೇಳ ಏನು ಅಂದರೆ 26HZ ಅಂತ. ಸೊ ಅದು ಹೇಗೆ ಬರೆಯೋದು ಅಂತ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೆ ಫುಲ್ ವೀಡಿಯೋ ವಾಚ್ ಮಾಡಿ. 26HZ ಅಂತ ಬರುತ್ತೆ. ಸೊ ಯಾವ ಇದರಲ್ಲಿ ಬರಿಬೇಕು ಅನ್ನೋದು ಹೇಳ್ಕೊಡ್ತೀನಿ. ಮತ್ತು ಇನ್ನೊಂದು ಸ್ವಿಚ್ ವರ್ಡ್ ಯಾವ ಥರ ಇದೆ ಅಂದರೆ, ಜನ ನಿಮ್ಮನ್ನ, ಅಂದರೆ ಜನಾಕರ್ಷಣೆ ಅಂತಾರೆ ನೋಡಿ. ನೀವೇನಾರ ಬಿಸ್ನೆಸ್ ಮಾಡ್ತಾಯಿದ್ರೆ, ಏನಾರ ಒಂದು ಅಂಗಡಿ, ಶಾಪ್, ಫ್ಯಾಕ್ಟ್ರಿನೋ ಏನೋ ಒಂದು ಇಟ್ಕೊಂಡಿರ್ತೀರ, ನಿಮ್ಮದೇ ಒಂದು ಸ್ವಂತ ಬಿಸ್ನೆಸ್ ಮಾಡ್ತಿರ್ತೀರ. ಸೊ ಜನಾಕರ್ಷಣೆ ಆಗಬೇಕು, ಅದಕ್ಕೆ ಮೇನ್ ಆಗಲ್ವಾ? ಸೊ ಕೆಲವ್ರದ್ದು ಶಾಪ್ಸ್ ಎಲ್ಲ ನೋಡಿ ಸುಮ್ಮನೆ ಖಾಲಿಯಾಗಿ ಕೂತಿರುತ್ತೆ. ಸೊ ಏನೋ ಅಷ್ಟೊಂದು ಅವ್ರದ್ದು ವ್ಯಾಪಾರ ಆಗ್ತಾ ಇರಲ್ಲ. ಸೊ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡಿಬೇಕು ಅಂದರೆ ಜನಾಕರ್ಷಣೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರದ್ದು ಒಂದು ನಂಬರ್ ಇದೆ. ಸೊ ಆ ನಂಬರ್ನ ನೀವೊಂದು ನಿಮ್ಮದು ಪಾಕೆಟಲ್ಲಿ, ಹುಡುಗರಾದರೆ ಪಾಕೆಟಲ್ಲಿ ಹಾಕೊಳ್ಳಿ, ಹುಡುಗಿರಾದ್ರೆ ಪರ್ಸಲ್ಲಿ ಹಾಕೋಬೋದು, ಇಲ್ಲ ನಿಮ್ದು ಹೇಳಿದ್ನಲ್ಲ ಕೈ ಭಾಗದಲ್ಲಿ ಎಲ್ಲಿ ಬೇಕಾದ್ರೆ ಬರಿಬೋದು. ಸೊ ನಿಮ್ಮದು ಬಿಸ್ನೆಸ್ ಕ್ಲಿಕ್ ಆಗಲಿ ಅನ್ನೋದಕ್ಕೆ ಜನಾಕರ್ಷಣೆ. ಅವಾಗೇನು ಗೊತ್ತಾ, ತುಂಬ ಜನ ಬರ್ತಾರೆ. ಸೊ ಅಟ್ರಾಕ್ಟಿವ್ ಆಗಿರುತ್ತೆ, ಅಂದರೆ ನೋಡಿದ ತಕ್ಷಣ ನಿಮ್ಮ ಅಂಗಡಿಲಿ ತೊಗೋಬೇಕು ಆ ಥರ ಒಂಥರ ಆಕರ್ಷಣೆ ಮಾಡೋದು ಅಂದ್ಕೊಳ್ಳಿ. ಸೊ ಅದು ಕೆಲವರೆಲ್ಲ ಕೇಳ್ತಾ ಇರ್ತೀರಲ್ಲ, ಯಾವ್ದಾರ ಒಂದು ಆಕರ್ಷಣೆ ಇದು ಯಾವ್ದಾರ ಹೇಳಿ ಅಂತ. ಸೊ ಇದನ್ನು ಯೂಸ್ ಮಾಡಿ. ಈ ಒಂದು ನಂಬರ್ ಆಗಿರುತ್ತೆ. ಸೊ ನಂಬರ್ ಹೇಳ್ತೀನಿ, ಆಮೇಲೆ ಮತ್ತೆ ಅದನ್ನು ಒಂದು ಪೇಪರಲ್ಲಿ ಬರೀತಿದ್ದೀನಿ. ಸೊ ಫಸ್ಟೇ ಹೇಳ್ತಿದ್ದೀನಿ, 4022-781 ಅಂತ, 4022-781 ಅಂತ. ಸೊ ಇದೇನು ಅಂದರೆ ಜನಾಕರ್ಷಣೆ ಮಾಡೋದು. ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಯಾರನ್ನಾರ ನೀವು ಮಾತಾಡ್ಸೋಕೆ ಹೋಗ್ತಿರ್ತೀರ ಅಂದ್ಕೊಳ್ಳಿ, ಅವ್ರು ಮಾತಾಡ್ತಾನೆ ಇರಲ್ಲ. ಸೊ ಅದು ಕ್ಲಿಕ್ ಮಾಡುತ್ತೆ, ಆಯಿತಾ? ಆ ಥರ ಜನಾಕರ್ಷಣೆ ಇದು. ಮೇಯ್ನಾಗಿ ಬಿಸ್ನೆಸ್ ಮಾಡೋರಿಗೆ ಮಾತೇ ಮುಖ್ಯ ಅಲ್ವಾ? ಸೊ ಅವ್ರು ಹೇಗೆ ಮಾತಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅವಾಗ ಅವ್ರದ್ದು ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ. ಸೊ ನನಗೆ ಯಾರೋ ಒಬ್ಬರು ಕೇಳಿದ್ರು, ಅವ್ರದ್ದು ಮಿಲ್ ನಡೆಸ್ತಾ ಇದ್ದಾರೆ, ಬಟ್ ವ್ಯಾಪಾರನೇ ಆಗ್ತಿಲ್ಲ, ಜನನೇ ಬರ್ತಾ ಇಲ್ಲ ಅಂತ. ಸೊ ಈ ಥರದ್ದು ಮಾಡಿ ಆರಾಮಾಗಿ ಅವಾಗ ಕ್ಲಿಕ್ ಆಗುತ್ತೆ. ಸೊ ಜಾಸ್ತಿ ಜನ ಬರ್ತಾರೆ, ಅವಾಗ ನಿಮಗೂ ಚೆನ್ನಾಗಿ ಸೇಲ್ ಆಗುತ್ತೆ, ಆಯಿತಾ? ಸೊ ನಂದು ಇದರಲ್ಲಿ ಏನು ಗೊತ್ತಾ, ಸ್ವಿಚ್ ವರ್ಡ್ಸ್ ಅನ್ನೋದು ಅದಕ್ಕೆ ತುಂಬ ಪವರ್ ಇರುತ್ತೆ. ಸೊ ಈ ಥರ ಎಲ್ಲ ಬರ್ಕೊಂಡಾಗ ಏನು ಮಾಡಿ ಅಂದರೆ, ನೀರನ್ನ ಅವಾಗವಾಗ ಕುಡಿತಾ ಇರಿ, ವಾಟರ್ ಕನ್ಸ್ಯೂಮ್ ಮಾಡಬೇಕು. ನಂಗೆ ಒಂದು ಸ್ವಲ್ಪ ಹಲ್ದು ಕೀಳ್ಸಿದ್ದೆ, ಒಂದು ಸ್ವಲ್ಪ ಪೇನ್ ಇದೆ, ಜಾಸ್ತಿ ಇದಾಗಿ ಮಾತಾಡಿದ್ರೆ ನೋವುತ್ತೆ. ಸೊ ಒಂದು 3 ಡೇಸ್ ಅದು ರೆಸ್ಟ್ ತೊಗೋಬೇಕು. ಬಟ್ ನಾನು ಹಂಗೆ ವೀಡಿಯೋಸ್ ಮಾಡ್ತಾನೇ ಇದ್ದೀನಿ, ಬಿಕಾಸ್ ವೀಡಿಯೋಸ್ ಹಾಕದೇ ಇದ್ರೂ ಆಮೇಲೆ ನನಗೂ ಟೈಮ್ ಪಾಸ್ ಮಾಡೋದು ಕಷ್ಟ. ಸೊ ಅದಕ್ಕೆ ಹೆಂಗಿರು ಮೈಸೂರಲ್ಲಿ ಇದ್ದೀನಲ್ವ, ಸೊ ಅದಕ್ಕೆ. ಓಕೆನಾ ಫ್ರೆಂಡ್ಸ್? ಸೊ ಇನ್ನೊಂದು ಲಾಸ್ಟ್ನೇದು ಹೇಳ್ತೀನಿ. ಸೊ ಏನು ಅಂದರೆ ರಿಲೇಷನ್ಶಿಪ್ ಬಗ್ಗೆ, ಅಂದರೆ ಗಂಡ ಹೆಂಡತಿ ಚೆನ್ನಾಗಿ ಅವಾಗಿರ್ಬೇಕಾದ್ರೆ ಬರೀ ಗಂಡ ಹೆಂಡತಿ ಅಂತಲ್ಲ, ಈವನ್ ರಿಲೇಟಿವ್ಸ್ ಜೊತೆನೋ, ಕೆಲವರು ಫ್ರೆಂಡ್ಸ್ ಜೊತೆ ಮಾತಾಡೋದೇ ಬಿಟ್ಬಿಟ್ಟಿರ್ತಾರೆ. ಸೊ ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ರಿಲೇಟಿವ್ಸ್ ಜೊತೆ ಆಗಿರ್ಬೋದು, ಅಕ್ಕ ತಂಗಿರ ಆಗಿರ್ಬೋದು, ಅಣ್ಣ ತಮ್ಮ ಆಗಿರ್ಬೋದು. ಸೊ ಫ್ಯಾಮ್ಲಿ ಇವಾಗೆಲ್ಲ, ಮುಂಚೆ ಎಲ್ಲ ನೋಡಿ ಎಲ್ಲ ಒಗ್ಗಟ್ಟಾಗಿದ್ರು, ಯಾವುದೇ ಒಂದು ಫೆಸ್ಟಿವಲ್ ಇದ್ರೂ ಬಂದೆಲ್ಲ ಸೇರಿ ಒಟ್ಟಿಗೆ ಹಬ್ಬ ಆಚರಿಸೋರು. ಬಟ್ ಇವಾಗ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡಿಮೆ ಆಗ್ತಾ ಬರ್ತಿದೆ. ಎಲ್ಲ ಬ್ಯುಸಿ ಲೈಫಲ್ಲಿ ಅವ್ರವ್ರ ಪಾಡಿಗೆ ಅವ್ರು ಇರೋದು ಕಲ್ತಿದಾರಲ್ವಾ. ಸೊ ಆ ಥರ ಒಂದು ರಿಲೇಷನ್ಶಿಪ್ಪು ಚೆನ್ನಾಗಿರಬೇಕು ಅಂದರೆ, ಹಸ್ಬೆಂಡ್ ಆ್ಯಂಡ್ ವೈಫ್ದು ಚೆನ್ನಾಗಿರಬೇಕು ಅಂದರೆ ಅದಕ್ಕೂ ಒಂದು ನಂಬರ್ ಇದೆ. ಸೊ ಅದನ್ನು ನೀವು, ಆ ನಂಬರ್ನ ನೀವು ಹೆಂಗೆ ಇಡಬೇಕು ಅಂದರೆ, ಆ ನಂಬರ್ ಅಂದರೆ ನಿಮ್ಮದು ಸ್ಟ್ರಾಂಗ್ ಆಗಿರಬೇಕು ಅಂದರೆ, ಒಂದು ಚೀಟಿನಲ್ಲಿ ಅದನ್ನು ಬರೆದ್ಬಿಟ್ಟು ರೌಂಡ್ ಒಂದು ಸರ್ಕಲಲ್ಲೇ ಬರೀಬೇಕಾಗುತ್ತೆ, ಆಯಿತಾ? ಸರ್ಕಲಲ್ಲೇ ಬರೀಬೇಕು ಅದನ್ನು. ಸೊ ಸರ್ಕಲಲ್ಲಿ ಬರೆದು, ಸೊ ಇದು ಯಾವ ಥರ ಅಂದರೆ, ಕೆಲವರು ಮಾತು ಬಿಟ್ಬಿಟ್ಟಿರ್ತಾರೆ ಅಂದ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ. ತುಂಬ ಜನ ನಂಗೆ ಕೇಳ್ತಾ ಇದ್ರೆ, ನನ್ನ ಫ್ರೆಂಡ್ ಯಾಕೋ ಮಾತಾಡ್ತಾನೆ ಇಲ್ಲ ನನ್ನ ಹತ್ರ, ಎಷ್ಟು ಫೋನ್ ಮಾಡಿದ್ರು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ, ಯಾರು ರಿಸೀವೇ ಮಾಡ್ತಿಲ್ಲ ಕಾಲು ಅಂತ. ಆಮೇಲೆ ಕೆಲವರು ಒಬ್ಬರು ಅಮ್ಮ ಯಾರೋ ಕೇಳಿದರು, ಅವ್ರ ಮಗ ಫಾರಿನಲ್ಲಿರೋದು, ಅವರು ಅಷ್ಟೇ ಮಾತಾಡೋದೇ ಬಿಟ್ಬಿಟ್ಟಿದ್ದಾರೆ, ಫುಲ್ಲು ಮಾಡಿದ್ರೆ ರಿಸೀವೇ ಮಾಡಲ್ಲ ಅಂತ. ಸೊ ಈ ಥರ ಮಾಡಿದಾಗ ಏನು ಅಂದರೆ, ಬ್ಲಾಕ್ ಆಗಿರೋದಿಲ್ಲ, ಅನ್ಬ್ಲಾಕ್ ಮಾಡೋದು, ಅಂದರೆ ಅವ್ರು ಮಾತಾಡೋಂಗೆ ಅದಾಗುತ್ತೆ. ಸೊ ಅದನ್ನೇನು ಅಂದರೆ, ಒಂದು ಚೀಟಿನಲ್ಲಿ ರೌಂಡ್ ಸರ್ಕಲ್ ಒಳಗೇ ಬರೀಬೇಕು. ಮೇಲ್ಗಡೆ ನಿಮ್ಮ ಹೆಸ್ರು ಹಾಕಬೇಕು, ಅದು ಹೆಂಗೆ ಬರೆಯೋದು ಅಂತ ತೋರಿಸ್ತೀನಿ ನಾನು. ಮೇಲ್ಗಡೆ ನಿಮ್ಮ ಹೆಸ್ರು ಹಾಕಬೇಕು, ಕೆಳಗಡೆ ಯಾರು ಮಾತಾಡಿಸ್ತಾ ಇಲ್ವೋ ಅವ್ರ ಹೆಸ್ರು ಹಾಕ್ಬಿಟ್ಟು ಮಧ್ಯದಲ್ಲಿ ಆ ಒಂದು ನಂಬರ್ ಹಾಕಿದಾಗ, ಸೊ ಅದು ಏನಾಗುತ್ತೆ ಅಂದರೆ ಮಾತಾಡೋಂಗೆ ಮಾಡುತ್ತೆ. ಸೊ ಅದನ್ನು ಏನು ಮಾಡಬೇಕು ಅಂದರೆ ಕಾಣಂಗೆ ಇಡಬೇಕು, ಔಚಿ ಇಡಬಾರ್ದು. ಸೊ ಅದನ್ನು ನೀವು ಅಲ್ಮೇರ ಮೇಲ್ಗಡೆನೂ ಇಡ್ಬೋದು, ಹಿಂಗೆ ಇಟ್ಬಿಡಿ ಮೇಲ್ಗಡೆ, ಅಂದರೆ ಮಧ್ಯದಲ್ಲಿ, ಅದು ಮೇಲ್ಗಡೆ ಇದಕ್ಕೆ ಕಾಣಿಸ್ತಾ ಇರಬೇಕು, ಒಳಗೆ ಔಚಿ ಇಡೋಂಗೆ ಆ ಥರ ಮಾಡಬಾರ್ದು. ಈವನ್ ನೀವು ಒಂದು ಚಿಕ್ಕ ಗೋಡೆಯಲ್ಲಿ ಆ ಥರನೂ ಹಾಕ್ಬೋದು, ಒಟ್ನಲ್ಲಿ ಅದು ಕಾಣಿಸ್ತಾ ಇರಬೇಕು ಆ ಥರ, ಆಯಿತಾ? ಪರ್ಸಲ್ಲೂ ಇಡೋಕ್ಕೆ ಹೋಗ್ಬೇಡಿ, ಪರ್ಸಲ್ ಇಟ್ಟರೆ ಅದು ಮೇಲ್ಗಡೆ ಕ್ಲೋಸ್ ಮಾಡಿಬಿಡ್ತೀವಿ, ಮುಚ್ಚೋಗ್ಬಿಡುತ್ತೆ.
ಸೊ ಅದಕ್ಕೆ ಒಂದು ಗೋಡೆ ಹತ್ರ ಕಾಣಂಗಿರಬೇಕು. ಇಲ್ಲ ಬೆಟರ್ ಏನು ಮಾಡಿ ಅಂದರೆ ಅಲ್ಮೇರ ಮೇಲ್ಗಡೆ ಇಟ್ಬಿಡಿ. ಅವಾಗ ಅಲ್ಲೊಂದು ಶೀಟ್ ಥರ ಹಾಕಿ ಒಂದು ಚೀಟಿನಲ್ಲಿ ಬರೆದ್ರೆ ಅದು ಮೇಲ್ಗಡೆ ಗಾಳಿ ಆಡ್ತಾ ಇರುತ್ತೆ. ಸೊ ಅದು ಕಾಣಿಸಂಗಿರಬೇಕು, ಆವಾಗಲೇ ಅದು ವರ್ಕ್ ಆಗೋದು. ಸೊ ಬನ್ನಿ ಇವಾಗ ಹೇಳ್ತೀನಿ ಎಲ್ಲ ನಂಬರ್ಸು. ಸೊ ಇದ್ರದ್ದು ಫಸ್ಟ್ ಹೇಳ್ತೀನಿ, ಆಮೇಲೆ ಬೇರೆ ನಂಬರ್ಸ್ ಎಲ್ಲ ಹೇಳ್ಕೊಂಡು ಹೋಗ್ತೀನಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಫಸ್ಟ್ ನಾನು ರಿಲೇಷನ್ಶಿಪ್ಪದು ಸ್ಟ್ರಾಂಗ್ ಆಗೋದಕ್ಕೆ ಹೇಳ್ತಾ ಇದ್ದೀನಿ. ಸೊ ಅದು ಈ ಥರನೇ ಬರೀಬೇಕು. ಒಂದು ವೈಟ್ ಪೇಪರಲ್ಲಿ ಈ ಥರ ಬರೀರಿ, ಯಾವ್ದಾರು ಆಗಿರ್ಬೋದು. ಸೊ ಫಸ್ಟು ನೇಮು, ನಿಮ್ಮ ಹೆಸ್ರು ಹಾಕಬೇಕು. ಮಧ್ಯದಲ್ಲಿ ಈ ಒಂದು ಸ್ವಿಚ್ ವರ್ಡ್ ಆಗಿರುತ್ತೆ, ಸ್ವಿಚ್ ಕೋಡ್ ಆಗಿರುತ್ತೆ, ಇದು ಸ್ವಿಚ್ ಕೋಡ್ ನಂಬರ್ ಆಗಿರುತ್ತೆ. ಸೊ ಈ ನಂಬರ್ನ ನೋಟ್ ಮಾಡ್ಕೊಳ್ಳಿ, 9718319575148179 ಅಂತ. ಸೊ ಇದು ದೊಡ್ಡ ನಂಬರ್ ಆಗಿರುತ್ತೆ. ಸೊ ಅದನ್ನು ಮಧ್ಯದಲ್ಲಿ ಬರೆದುಬಿಡಿ. ಕೆಳಗಡೆ ಅವ್ರ ಹೆಸ್ರು ಹಾಕಬೇಕು, ಯಾರು ಮಾತಾಡಿಸ್ತಾ ಇಲ್ವೋ ಅವ್ರ ಹೆಸ್ರು ಹಾಕಬೇಕು. ಸೊ ಅದು ರಿಲೇಷನ್ಶಿಪ್ನ ಸ್ಟ್ರಾಂಗ್ ಮಾಡುತ್ತೆ. ಯಾರೇ ಆಗಿರ್ಬೋದು, ಅಮ್ಮ ಮಗ, ಸೊ ಫ್ಯಾಮಿಲಿ ಮೆಂಬರ್ಸಲ್ಲಿ ಅಥವಾ ಫ್ರೆಂಡ್ಸ್ ಯಾರು ಮಾತಾಡಿಸ್ತಾ ಇದ್ದಾಗ, ರಿಲೇಟಿವ್ಸ್ದು ಹೇಳಿದ್ನಲ್ಲ, ಸೊ ಆ ಥರ. ಸೊ ಅದು ಸ್ಟ್ರಾಂಗ್ ಮಾಡುತ್ತೆ. ಇದೊಂದಾಗಿ. ಸೊ ಇದನ್ನು ಹೆಂಗೆ ಮಾಡಬೇಕು ಅಂದರೆ ಗೋಡೆ ಮೇಲೆ ಅಂಟಿಸ್ಬೇಕು ಮತ್ತು ಅಲ್ಮೇರ ಅಥವಾ ಅಲ್ಮೇರ ಮೇಲ್ಗಡೆ ಇಡಬೇಕಾಗುತ್ತೆ. ಸೊ ಆ ಥರ. ಸೊ ಇವಾಗ ಬನ್ನಿ, ಸಡನ್ನಾಗಿ ದುಡ್ಡು ಬೇಕಾದರೆ ಯಾವ ನಂಬರು ಅಂತ. 520741 ಅದೇ ನಾನು ಬರ್ಕೊಂಡಿದ್ದೀನಿ ನೋಡಿ, ನನ್ನ ಒಂದು ರಿಸ್ಟ್ ಮೇಲೆ ಬರೆದಿದ್ದೀನಿ. ಸೊ ನೋಡಿ ಈ ಥರ ನಂದು ಕೈ ಮೇಲೆ ಈ ಥರ ಬರೆದಿದ್ದೀನಲ್ವ, ಸೊ ಆ ಥರ ಬರಿಬೇಕಾಗುತ್ತೆ. ಕೆಳಗಡೆ 1176 ಅಂತ ಬರಿಬೇಕು, ಆಯಿತಾ? ಆ ಥರ ಕೈನಲ್ಲಿ ಅದೇ ಜಾಗದಲ್ಲೇ ಬರಿಬೇಕಾಗುತ್ತೆ. ಸೊ ಅದೇನು ಅಂದರೆ ಸಡನ್ನಾಗಿ ದುಡ್ಡು ಸಿಗುತ್ತೆ. ಅಂದರೆ ಏನಾರ ನಿಮ್ಗೆ ಇಂಪಾರ್ಟೆಂಟ್ ಕೆಲಸ ಇದ್ದಾಗ ಸಡನ್ನಾಗಿ ಜಾಸ್ತಿ ದುಡ್ಡು ಬರೋಂಗೆ ಅದು ಮಾಡುತ್ತೆ. ಮತ್ತು ಇದು ಹುಡುಗಿರುಗಳಿಗೆ ಪೀರಿಯಡ್ಸ್ ಪೇನ್ ಬರದೇ ಇರಬೇಕಾದ್ರೆ, ಅಂದರೆ ಬರಬಾರ್ದು ಅಂದರೆ ಏನು ಮಾಡಬೇಕು ಅಂದರೆ, ಕೆಲವ್ರಿಗೆ ತುಂಬ ಬರುತ್ತಲ್ಲ ಅವ್ರಿಗೋಸ್ಕರ ಹೇಳ್ತಾ ಇರೋದು. 26HZ ಅಂತ ಎಲ್ಲರ ನಿಮ್ಮದು ಬಾಡಿ ಪಾರ್ಟಲ್ಲಿ ಬರ್ಕೋಬೇಕಾಗುತ್ತೆ. ಅಂದರೆ ಕೈನಲ್ಲಿ ಇಲ್ಲ ಕಾಲಿನಲ್ಲೇ ಬರೀಬೇಕು. ಕೈ ಮೇಲಾರ ಬರೀರಿ, ಇಲ್ಲ ಕಾಲ ಹತ್ರ ಯಾರು ಬರೀರಿ. ಸೊ ಯಾರು ನಿಮ್ಮ ರಿಲೇಟಿವ್ಸ್ಗೆ ಈ ಥರ ಏನಾರ ಪೇನ್ ಬರ್ತಾಯಿದ್ರು ಅವ್ರಿಗೆ ನಾನು ವೀಡಿಯೋನ ಫಾರ್ವರ್ಡ್ ಮಾಡಿ ಅವರು ನೋಡಲಿ. ಮತ್ತು ಇದು ನೋಡಿ ಜನಾಕರ್ಷಣೆ, ಅದೇ ನಾನು ಹೇಳಿದ್ನಲ್ಲ, ಬಿಸ್ನೆಸ್ಸು ಡೌನ್ ಇದ್ದಾಗ ಬಿಸ್ನೆಸ್ ಕ್ಲಿಕ್ ಆಗಬೇಕು ಅಂದರೆ ಯಾವ ನಂಬರು ಅಂದರೆ 40222781 ಅಂತ. 40222781 ಇದು ಚೆನ್ನಾಗಿ ಬಿಸ್ನೆಸ್ ಕ್ಲಿಕ್ ಆಗಂಗೆ ಮಾಡುತ್ತೆ. ಯಾವುದೇ ಒಂದು ಬಿಸ್ನೆಸ್ ಆಗಿರ್ಬೋದು, ಫ್ಯಾಕ್ಟ್ರಿ ಇಟ್ಟಿರ್ಬೋದು, ಯಾವುದರ ಅಂಗಡಿ ಇಟ್ಟಿರ್ಬೋದು, ಮಿಲ್ ಇಟ್ಟಿರ್ಬೋದು. ಸೊ ಎಲ್ಲರೂ ಹೇಳ್ತಾ ಇದ್ರಲ್ಲ, ಸೊ ಅದೇನು ಅಂದರೆ ಜನಾಕರ್ಷಣೆ ಮಾಡುತ್ತೆ, ಅಂದರೆ ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ, ಬರೋದಕ್ಕೆ ಬಿಸ್ನೆಸ್ ಕ್ಲಿಕ್ ಆಗೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಮತ್ತು ಇದು ಎಲ್ಲರಿಗೂ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಯಾರ ಲೈಫಲ್ಲಿ ತಾನೇ ನೆಗೆಟಿವ್ ಪೀಪಲ್ ಇರಲ್ಲ ಹೇಳಿ, ಎಲ್ಲರ ಮನೆಗಳಲ್ಲೂ ನಡೆಯೋ ಕಥೆನೇ ಇದು. ಸೊ ಒಟ್ಟಿಗೆ ಇದ್ರೂ ಅವ್ರಿಗೆ ಅದು ಯಾವ ಥರ ಮೈಂಡ್ ಸೆಟ್ ಇದೆ ಅಂತ ತಿಳ್ಕೊಳ್ಳೋದೇ ಕಷ್ಟ ಇದೆ ಇವಾಗಿನ ಕಾಲದಲ್ಲಿ. ಸೊ ನೆಗೆಟಿವ್ ಪೀಪಲ್ ಎಲ್ಲ ಕಡೆ ಇರ್ತಾರೆ. ಅವರಿಂದ ನಿಮ್ಮ ಒಂದು ಅವರನ್ನು ಪ್ರೊಟೆಕ್ಟಿವ್ ಆಗಿಡಬೇಕು ಅಂದರೆ 01 ಅಂತ ನಿಮ್ಮ ಕೈ ಮೇಲೆ ಬರ್ಕೊಳ್ಳಿ, ಇಲ್ಲ ಕಾಲ ಹತ್ರ ಬರ್ಕೊಳ್ಳಿ. 01 ಅಂತಲೇ ಇರಬೇಕು, ಆವಾಗಲೇ ಅದು ನಿಮಗೆ ಪ್ರೊಟೆಕ್ಟ್ ಮಾಡುತ್ತೆ. ನಿಮ್ಮ ಅವರನ್ನು ಅದು ಶುದ್ಧವಾಗಿಡುತ್ತೆ. ಅಂದರೆ ಯಾವುದೇ ಒಂದು ನೆಗೆಟಿವ್ದು ಎನರ್ಜಿ ನಿಮ್ಮ ಹತ್ರ ಬರದೇ ಇರೋದಕ್ಕೆ ತಡೆಯುತ್ತೆ. ಬೆಟರ್ ಇಲ್ಲ ಇದು. ನೀವು ಒಂದು ನಿಮಿಷ ಇರಿ. ಸೊ ಏನು ಗೊತ್ತಾ ಫ್ರೆಂಡ್ಸ್, ನೀವು ಹೊರಗಡೆ ಏನಾದ್ರು ಫಂಕ್ಷನ್ಸ್ ಇರುತ್ತೆ ಅಂದ್ಕೊಳ್ಳಿ, ಯಾವ್ದಾರ ಪಾರ್ಟೀಸ್ ಅಟೆಂಡ್ ಮಾಡ್ತಾ ಇರ್ತೀರ ಅಂದ್ಕೊಳ್ಳಿ, ಮ್ಯಾರೇಜ್ ಫಂಕ್ಷನ್ಸ್ ಆಗಿರ್ಬೋದು. ಸೊ ಎಲ್ಲ ರಿಲೇಟಿವ್ಸು ಎಲ್ಲ ಸೇರಿರ್ತಾರೆ. ಯಾವುದೇ ಒಂದು ಫಂಕ್ಷನ್ ಆಗಿರ್ಬೋದು, ಯಾವುದೇ ಒಂದು ಇವೆಂಟ್ಸ್ ಆಗಿರ್ಬೋದು. ಸೊ ಜಸ್ಟ್ ಅವಾಗ 01 ಅಂತ ಬರ್ಕೊಂಡು ಹೊಟ್ಟೋಗಿ. ಸೊ ಯಾರೇ ನಿಮ್ಮನ್ನ ನೋಡಿ ಏನೇ ಒಂದು ಕಣ್ಣಾಕೋದು ಅಂತಾರೆ ನೋಡಿ, ಏನೇ ಒಂದು ದೃಷ್ಟಿ ಈ ಥರ ಹಾಕಿದ್ರೂ ಅದು ಈವನ್ ಏನು ಗೊತ್ತಾ, ಹುಡುಗರಿಗೂ ಆಗುತ್ತೆ. ಯಾರೇ ಒಂದು ಕಾರ್ ತೊಗೊಂಡ್ರು, ಮನೆ ತೊಗೊಂಡ್ರು ಅದು ಕಣ್ಣಾಕ್ತಾರೆ, ಅದು ಗೊತ್ತಾಗಲ್ಲ ನಿಮಗೆ. ಸೊ ಬೆಟರ್ ಈ ಥರ ಅಂಥವ್ರನ್ನ ಮೀಟ್ ಮಾಡೋಕ್ಕೆ ಹೋದಾಗ 01 ಅಂತ ಬರ್ಕೊಳ್ಳಿ. ನನ್ನ ಪ್ರಕಾರ ಏನು ಗೊತ್ತಾ, ಡೈಲಿ ಬರ್ಕೊಳ್ಳಿ. ಕಾಲ ಹತ್ರ ಬರ್ಕೊಂಡು ಯಾರಿಗೂ ಕಾಣಿಸೋದು ಇಲ್ಲ. ಸೊ ಒಂದು ಮಾರ್ಕರು ಇಲ್ಲ ಸ್ಕೆಚ್ ಪೆನ್ ಗ್ರೀನ್ ಕಲರಲ್ಲಿ ಬರೆದ್ರೆ ಫುಲ್ ಡೇ ಇರುತ್ತೆ. ಸೊ ಪ್ರೊಟೆಕ್ಟಿವ್ ಆಗಿರ್ತೀರ. ನಿಮ್ಮ ಅವರನ್ನು ನೀವು ಚೆನ್ನಾಗಿ ಇಟ್ಕೊಂಡಿರ್ಬೋದು. ಆವಾಗಲೇ ನಿಮಗೆ ದುಡ್ಡು ಕಾಸು ಬರೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ. ಮತ್ತು ಹೇಳಿದ್ನಲ್ಲ, ಹುಡುಗರಾದರೆ ಐ ಆಮ್ ಕಿಂಗ್ ಅಂದ್ಕೊಳ್ಳಿ, ಹುಡುಗಿರಾದರೆ ಐ ಆಮ್ ಕ್ವೀನ್ ಅಂದ್ಕೊಳ್ಳಿ. ಸೊ ಇದು ತುಂಬ ನಿಮಗೆ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ನಲ್ಲಿ ನೀವು ಇರೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ನನಗೆ ಮಾತಾಡೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತಿದೆ. ಬಿಕಾಸ್ ಹೇಳಿದ್ನಲ್ಲ, ಹಲ್ದು ಇದು ಮಾಡಿರೋದ್ರಿಂದ ಒಂದು ಸ್ವಲ್ಪ ಪೇನ್ ಇರೋದ್ರಿಂದ ಅದು ಹಂಗೇ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಇರಬೇಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.